ಮಕ್ಕಳೇ, ಸಿಬ್ಬಂದಿ ವರ್ಗದವರೇ, ಪೊಲೀಸ್ ಸಾಹೇಬರು ಮತ್ತು ನಮ್ಮ ಮಕ್ಕಳ ರಕ್ಷಣಾ ಅಧಿಕಾರಿಗಳಿದ್ದಾರೆ. ಇಲ್ಲಿರುವ ಎಲ್ಲ ಮಕ್ಕಳು ಒಂದು ಸಂದರ್ಭದಲ್ಲಿ ಕಾಣೆಯಾಗಿದ್ದರು. ಮನೆಯಿಂದ ಹೊರಗೆ ಬಂತು, ಯಾವುದೋ ಕಾರಣಾಂತರಗಳಿಂದ ಮನೆ ಬರಬೇಕಾಯಿತು ಮತ್ತು ತಂದೆ ತಾಯಿಗಳು ಹುಡುಕ್ತಾಯಿತ್ತು. ಹೀಗೆ ಎಲ್ಲರ ತಂದೆ ತಾಯಿಗಳು ಪತ್ತೆ ಹಚ್ಚಿದ್ದೇವೆ. ಕೆಲವರದು ಅದು ಆ ಸಾಧ್ಯತೆ ಆಗದೆ ಹೋದಾಗ ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ನಾವು ಅವರ ಅನುಮತಿಯನ್ನು ಪಡೆದು ಅವರ ವಿಧಿಯನ್ನು ನಡೆಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಇನ್ನೊಂದು 50ಕ್ಕಿಂತ ಹೆಚ್ಚು ಮಕ್ಕಳು ಈ ಮೇಲಂತಸ್ತಿನಲ್ಲಿ ಶಾಲೆಗೆ ಹೋಗಿದ್ದಾರೆ. ನಾವು ಕರೆದಿಲ್ಲ ಇವತ್ತು ಶಾಲೆಗೆ ಹೋಗೋದಿರಲಿ ಅಂತ ಹೇಳಿ. ಅದೇ ರೀತಿಯಾಗಿ ಹುಡುಗಿಯರಿಗೋಸ್ಕರ ರೈನ್ಬೋ ಹೋಮ್ ಇದೆ, ಸುಮಾರು 70ರಷ್ಟು ಮಕ್ಕಳಲ್ಲಿದ್ದಾರೆ. ಮತ್ತೆ ದೊಡ್ಡ ಮಕ್ಕಳಿಗೆ ವೃತ್ತಿ ತರಬೇತಿ ಕೇಂದ್ರ, ಮತ್ತೆ ಇದೆಲ್ಲ ಈ ಬಾಸ್ಕೋ ಸಂಸ್ಥೆಯಲ್ಲಿ ನಡೆಸ್ತಾ ಇರುವುದು ಹಲವಾರು ವರ್ಷಗಳಿಂದ, ಸುಮಾರು 30 ವರ್ಷಗಳಿಂದ ಹಿಂದೆಯಿಂದ ಈ ಕೆಲಸ ಮಾಡ್ತಾ ಬರ್ತಾ ಇದೆ. ಆದರೆ ಮಕ್ಕಳು ಕಾಣೆಯಾಗ್ತಾ ಇದೆ ಎಂಬ ವಿಷಯ ಗೊತ್ತಿದ್ದರೂ ಸಹ ಅದೊಂದು ಪ್ರೋಗ್ರಾಮ್ ಆಗಿ ಆಯೋಜಿಸಿ ಮುಂದುವರಿಸಲಿಕ್ಕೆ ನಮ್ಗೆ ಆಗಲಿಲ್ಲ. 2007ರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜೊತೆ ಬಾಸ್ಕೋ ಸಂಸ್ಥೆಯನ್ನು ಕಾಣೆಯಾದ ಮಕ್ಕಳ ಬ್ಯೂರೋದ ನೋಡಲ್ ಸಂಸ್ಥೆಯಾಗಿ ನೇಮಕ ಮಾಡಿದ ನಂತರ ನಾವು ಈ ಪ್ರೋಗ್ರಾಮ್ ಅನ್ನು ಎಲ್ಲ ಜಿಲ್ಲೆಗಳಲ್ಲಿ ಸ್ವಯಂ ಸೇವಾ ಸಂಘಗಳ ಸಹಾಯದಿಂದ ನೆಟ್ವರ್ಕ್ ಮೂಲಕ ಪೊಲೀಸ್ ಅಧಿಕಾರಿಗಳ ಜೊತೆ ಮತ್ತು ಮಕ್ಕಳ ರಕ್ಷಣಾ ಘಟಕವನ್ನು ಅವರ ಜೊತೆ ಮತ್ತು ಪಂಚಾಯಿತಿ ಮತ್ತು ಇದರ ಇಲಾಖೆಗಳ ಸಹಕಾರದಿಂದ ಈ ಪ್ರೋಗ್ರಾಮ್ ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಸಹ ಕಾಣೆಯಾದ ಮಕ್ಕಳ ಬ್ಯೂರೋ ಜಿಲ್ಲಾ ಘಟಕಗಳನ್ನು NGOಗಳಿಗೆ ಆಯ್ಕೆ ಮಾಡಿ DCPO ಆಫೀಸರಿಂದ ಕೆಲಸ ಮಾಡಲಿಕ್ಕೆ ವ್ಯವಸ್ಥೆ ಉಂಟು ಮಾಡಿದ್ದೇವೆ. ಈಗಾಗಲೇ ಸರ್ಕಾರವು ಹಿಂದಿನ ವರ್ಷ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಮುಂದಿನ ವರ್ಷ ಕೂಡ ಸಹ ಅದು ಬಿಡುಗಡೆ ಮಾಡ್ತಾರೆ ಎಂಬುದು ಒಪ್ಪಿಗೆ ಇದೆ, ಅವರು ಹೇಳಿದ್ದಾರೆ. ಹಾಗಾಗಿ ಈ ಕೆಲಸ ಉತ್ತಮ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಈ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ಆಯೋಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೇಂದ್ರ ಮಕ್ಕಳ ಹಕ್ಕುಗಳ ಆಯೋಗದಿಂದ ಒಂದು ಪತ್ರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಬಂದಿದೆ. ಅದರಲ್ಲಿ ಪೊಲೀಸ್ ಇಲಾಖೆ ಮತ್ತು ICPS ಮತ್ತು ಇದರ NGOಗಳ ಸಹಕಾರದಿಂದ ನಾವು ಏನು ಕೆಲಸ ಮಾಡ್ತಾ ಇದೆ ಕಾಣೆಯಾದ ಮಕ್ಕಳನ್ನ ಪತ್ತೆ ಹಚ್ಚಲಿಕ್ಕೆ ಎಂಬ ಒಂದು ಪ್ರಶ್ನೆ ಹಾಕಿದ್ದಾರೆ. ಅದರ ಬಗ್ಗೆ ಮೊನ್ನೆ ಚರ್ಚೆ ಆಗ್ತಾ ಇದೆ, ಲೆಟರ್ ನನ್ನ ಕೈಲಿದೆ. ಅದರಲ್ಲಿ ಹೆಚ್ಚಾಗಿ ಇದೊಂದು ಕಾಣೆಯಾದ ಮಕ್ಕಳ ಪತ್ತೆ ಹಚ್ಚುವಂಥದ್ದು ಕೆಲಸ ಪೊಲೀಸ್ ಅಧಿಕಾರಿಗಳದೇ ಆಗಿದ್ದರೂ ಸಹ ಅವರಿಗೆ ನಾವು NGOಗಳು, ಸಾರ್ವಜನಿಕರು ಮತ್ತು ಇದರ ಇಲಾಖೆಗಳು ಸಪೋರ್ಟ್ ಮಾಡಿ ಆದಷ್ಟು ಜಲ್ದಿ ಯಾವುದೇ ಮಗುವನ್ನು ಕಾಣೆ ಆದರೆ ಪತ್ತೆ ಹಚ್ಚಲಿಕ್ಕೆ ವ್ಯವಸ್ಥೆ ಉಂಟು ಮಾಡಬೇಕು. ಅದು ಯಾವ ರೀತಿಯಲ್ಲಿ ಆ ಕೆಲಸ ಮುಂದುವರಿಸ್ತಾ ಇದೆ ಎಂಬುದು ಬಗ್ಗೆಲ್ಲ ಪ್ರಶ್ನೆ ಕೇಳಿಕೊಂಡಿದ್ದಾರೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ಇಲ್ಲದಂತಹ ಒಂದು ವ್ಯವಸ್ಥೆ ನಮಗಿದೆ. ಅಂದರೆ ಕಾಣೆಯಾದ ಮಕ್ಕಳಿಗೋಸ್ಕರ ಕಾಣೆಯಾದ ಮಕ್ಕಳ ಬ್ಯೂರೋ ಎಂಬುದಿದೆ. ಪೊಲೀಸ್ ಇಲಾಖೆಯಿಂದ ಒಂದು ಡಿಪಾರ್ಟ್ಮೆಂಟ್ ಸೆಕ್ಷನೇ ಇದೆ, ಕಾಣೆಯಾದ ವ್ಯಕ್ತಿಗಳ ಬ್ಯೂರೋ ಅಂತ ಹೇಳಿ, MPB ಅಂತ ಹೇಳಿ, ಎಲ್ಲ ವ್ಯಕ್ತಿಗಳಿಗೂ. ಅದರಲ್ಲಿ ಹೆಚ್ಚು ಆಸಕ್ತಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು NGOಗಳನ್ನು ಸೇರಿ ಪೊಲೀಸ್ ಅಧಿಕಾರಿಗಳ ಜೊತೆ ಕಾಣೆಯಾದ ಮಕ್ಕಳನ್ನ ಆದಷ್ಟು ಜಲ್ದಿ ಪತ್ತೆ ಹಚ್ಚಿ ನಾವು ಪುನಃ ಮನೆಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂಟರ್ನೆಟ್ ಬೇಸ್ಡ್ ಹೋಮ್ ಲಿಂಕ್ ಪ್ರೋಗ್ರಾಮನ್ನು ಮತ್ತು ಕಾಣೆಯಾದ ಮಕ್ಕಳ ಬಗ್ಗೆ ವೆಬ್ಸೈಟನ್ನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮಾಹಿತಿ ಸಂಗ್ರಹಣೆ ಮತ್ತು ಮ್ಯಾನೇಜ್ಮೆಂಟ್ ಚೈಲ್ಡ್ MISS ಪ್ರೋಗ್ರಾಮ್ ಕೂಡ ನಾವು ವೆಬ್ಸೈಟ್ ಮೂಲಕ ಮುಂದುವರಿಸಿದ್ದೇವೆ. ಅದರ ಜೊತೆ ಟ್ರ್ಯಾಕ್ ಚೈಲ್ಡ್ ಸರ್ಕಾರ ವತಿಯಿಂದ ಮತ್ತು ಜಸ್ಟ್ ಒಂದು ಸರ್ಕಾರ ವತಿಯಿಂದ ವ್ಯವಸ್ಥೆಗಳನ್ನು ಉಂಟು ಮಾಡ್ತಾ ಬರ್ತೇವೆ.